ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಹಾಗೆ ಇವತ್ತಿನ ದಿನ ನಾನು ರವೆ ಉಂಡೆ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ತಂಬಿಟ್ಟು ವಿಡಿಯೋ ಮಾಡಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ನಾನು ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ರವೆ ಉಂಡೆ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ರವೆನ ಹುರ್ಕೋಬೇಕು ಸ್ನೇಹಿತರೆ. ಇಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ ನಾನು, ಚಿರೋಟಿ ರವೆ ಅಂತಾರಲ್ಲ ಅದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ತಿರ್ಬೋದು ನೀವು, ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ನೋಡ್ತಿದ್ದೀರಲ್ಲ, ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಏನೇನು ಬೇಕು ಸಾಮಗ್ರಿ ನೋಡ್ಕೊಳ್ಳೋಣ. ರವೆ ಮತ್ತು ಇಲ್ಲಿ ಒಂದು ಒಳ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ. ರವೆ 1 kg ತೊಗೊಂಡಿರೋದು ನಾನು. ಹಾಗೆ ಡ್ರೈ ಫ್ರೂಟ್ಸು, ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಮಾಡೋದಕ್ಕೆ ಸಕ್ಕರೆ, ಹಾಗೆ ಹಾಲು. ಇಷ್ಟಿದ್ರೆ ಸಾಕು ಸ್ನೇಹಿತರೆ. ರವೆ ಉಂಡೆ ಒಂದು 10 ನಿಮಿಷ ಅನ್ನೋ ಅಷ್ಟರಲ್ಲಿ ಆಗೋಗುತ್ತೆ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಕೊಬ್ಬರಿ ತುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಹಾಗೆ ಏಲಕ್ಕಿನೂ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಫುಲ್ಲು ಮಿಕ್ಸ್ ಆಗಬೇಕು ರವೆಗೆಲ್ಲ, ಆ ಥರ. ಹಾಗೆಯೇ ಸಕ್ಕರೆನೂ ಹಾಕೊಂಡ್ಬಿಟ್ಟು ಕೊನೆಯಲ್ಲಿ ಮಿಕ್ಸ್ ಮಾಡೋಣ. ನೋಡಿ, ಸಕ್ಕರೆ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇವಾಗ 1 kgಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಕಪ್ಪಲ್ಲಿ ಅಳತೆ ಮಾಡ್ಕೊಂಡು ಒಂದು 5 ಲೋಟಗೆ ಒಂದು 4 ಲೋಟ ಸಕ್ಕರೆ ಹಾಕಬೇಕಾಗತ್ತೆ ನೀವು. ಅದೇ ಲೋಟದಲ್ಲಿ, ಯಾವ ಲೋಟದಲ್ಲಿ ಅಳತೆ ಮಾಡಿ ಇಟ್ಕೊಂಡಿರ್ತೀರೋ ಅದೇ ಲೋಟದಲ್ಲಿ ಹಾಕಬೇಕಾಗತ್ತೆ. ಶುಗರ್ ಕಮ್ಮಿ ಬೇಕು ಅನ್ನೋರು, ತುಂಬ ಸ್ವೀಟ್ ತಿನ್ನಲ್ಲ ಅನ್ನೋರು 4 ಲೋಟ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಮಿಕ್ಸ್ ಮಾಡಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಅದು ಉಂಡೆ ಕಟ್ಕೊಂಡು ಎತ್ತಿಟ್ಕೊಂಡು ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಆ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಟ್ಟೋದಿಕ್ಕೆ ಬರೋಲ್ಲ. ಎಲ್ಲದೂ ಹಾಕಿದ್ರೆ ಸ್ವಲ್ಪ ಹಾರ್ದಂಗೆ ಆಗಿಬಿಡುತ್ತೆ, ಹಾಲೆಲ್ಲ ಹಾರ್ಕೊಂಡತ್ತೆ. ಸ್ವಲ್ಪ ಬೆಚ್ಚಗಿರೋವಾಗ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಉಂಡೆ ಚೆನ್ನಾಗಿ ನೀಟಾಗಿ ಬರುತ್ತೆ ಸ್ನೇಹಿತರೆ. ಇವಾಗ ಸ್ವಲ್ಪ ಕಲಿಸ್ಕೊಂಡು ನಾನು ಹಾಲು ಹಾಕ್ಕೊಂಡು ಇವಾಗ ಉಂಡೆ ಕಟ್ತಾಯಿದ್ದೀನಿ. ನೋಡಿ ಚೆನ್ನಾಗಿ, ಇವಾಗ ನೋಡಿ ಚೆನ್ನಾಗಿ ಉಂಡೆ ಬರುತ್ತೆ. ನೀಟಾಗಿ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಇರಬೇಕು ಹಾಲು, ಆವಾಗ ಚೆನ್ನಾಗಿ ಮಾಡ್ಬೋದು ಸ್ನೇಹಿತರೆ ರವೆ ಉಂಡೆ. ಇದೇ ಥರ ಎಲ್ಲನೂ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಮಾಡ್ಕೋತೀನಿ. ನಿಮಗೆ ಏನಾದರೂ ಬೇರೆ ಥರ ರೆಸಿಪೀಸ್ ಆಗಲಿ, ಇಲ್ಲ ಫೇಸ್ ರೆಮಿಡೀಸ್ ಆಗಲಿ, ಸಮ್ಮರ್ಗೆ ಯಾವ ಥರ ಟ್ಯಾನ್ ಆಗದೆ ಇರೋ ಥರ ನಾವು ನೋಡ್ಕೋಬೇಕು, ಆ ಥರದ್ದಾಗಲಿ ಯಾವುದೇ ಥರ ವಿಡಿಯೋ ಇದ್ದರೆ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಸ್ನೇಹಿತರೆ. ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಇದೇ ಥರ ಎಲ್ಲ ರವೆ ಉಂಡೆಗಳನ್ನ ಕಟ್ಟಿಟ್ಕೊಂಡ್ರೆ ಆಯಿತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಧನ್ಯವಾದಗಳು. ಜೈ ಕರ್ನಾಟಕ.